ನಮಸ್ಕಾರ ಸ್ನೇಹಿತರೆ, ಶೋಭಾ ಸ್ಮಾರ್ಟ್ ಲಾಗ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಚಿಲ್ಕ ಅವರೆಯನ್ನು ಸಾಂಬಾರು ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಒಂದು ಬೌಲು ಚಿಲುಕಿಸಿದಂಥ ಅವರೆಕಾಳು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು, ನೆನೆಸಿದ ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಬೀಜದ ಪುಡಿ, ತಿಳಿ ಸಾರಿನ ಪುಡಿ, ಒಗ್ಗರಣೆಗೆ ಎಣ್ಣೆ, ಇಂಗು, ಇದು ಟೊಮೆಟೊ ಮತ್ತು ಸುಟ್ಕೊಂಡ ಬೆಳ್ಳುಳ್ಳಿ, 1 ಇಂಚು ಚಕ್ಕೆ, ಎರಡು ಲವಂಗ, ಕರಿಬೇವಿನ ಸೊಪ್ಪು, ಇಷ್ಟು ಸಾಮಗ್ರಿಗಳು. ಆಮೇಲೆ ಇದು ರುಬ್ಬಲಿಕ್ಕೆ 1 ಟೀ ಸ್ಪೂನು ತೆಂಗಿನಕಾಯಿ ಉಪಯೋಗಿಸ್ಕೊಳ್ಬೋದು. ಈಗ ಸ್ಟವ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಡೋಣ. ಈ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ 1 ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ನಾವು ಒಂದು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋದು. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಅವರೆಕಾಳನ್ನ ಹಾಕಿದ್ಮೇಲೆ ಈಗ ಸ್ವಲ್ಪ ಕೈ ಆಡೋಣ, ಸ್ವಲ್ಪ ಬಾಡಿಸ್ಬೇಕು ಅವರೆಕಾಳು. ಈ ಸ್ವಲ್ಪ ಬಾಡಲಿ. ಈಗ ನೋಡಿ, ಇದು ಬಾಡಿದೆ ಅವರೆಕಾಳು ಸ್ವಲ್ಪ. ಈ ಬಾಡಿದ್ಮೇಲೆ ಇದಕ್ಕೆ ನಾವು 1 ಅಥವಾ 2 ಬೌಲಷ್ಟು ನೀರು ಹಾಕಬೇಕು. ಈಗ ನಾವು ಮೊದಲು 1 ಬೌಲ್ ನೀರು ಹಾಕಿದ್ದೀನಿ. ಇದು ಬೇಯೋದ್ರೊಳಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ನಾವು ಇದರಲ್ಲಿ 1 ರಿಂದ 2 ಟೀ ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಪೀಸಷ್ಟು ಟೊಮೆಟೊ ಹಣ್ಣು, 1 ಚಕ್ಕೆ, 2 ಲವಂಗ, ಈ ಸುಟ್ಟಿದ ಬೆಳ್ಳುಳ್ಳಿ. ಆಮೇಲೆ ಇದು ತಿಳಿ ಸಾರಿನ ಪುಡಿ ಉಪಯೋಗಿಸಿ ಮಾಡ್ತಾ ಇರೋದು. ಒಂದು ಸಾರಾದ್ರಿಂದ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ತಿಳಿ ಸಾರಿನ ಪುಡಿ, ಒಂದು ಅರ್ಧ ಕೊತ್ತಂಬರಿ ಬೀಜದ್ದು ಪುಡಿ ಹಾಕಬೇಕು. ಇದು ಒಂಥರ ಫ್ಲೇವರ್ ಕೊಡುತ್ತೆ. ಇಷ್ಟು ಹಾಕಿದ್ದೀನಿ. ಆಮೇಲೆ ಈಗ ಹುಣಸೆಹಣ್ಣು ಅಗತ್ಯಕ್ಕೆ ಹಾಕಿ ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಈ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಈ ಬೇಯಿಸಿದ ಕಾಳು 1 ಸ್ಪೂನಷ್ಟು ಹಾಕೊಳ್ಳೋಣ. ನೋಡಿ ಸರಿ, 1 ಸ್ಪೂನು ಬೇಯಿಸಿದ ಅವರೆಕಾಳು ಹಾಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಈ ಕುದಿ ಬಂದಿರೋ ಅಂತಹ ಅವರೆಕಾಳಿಗೆ ಮಿಕ್ಸಿ ಮಾಡ್ಕೊಂಡಂತಹ ಮಿಶ್ರಣನ ಸೇರಿಸೋಣ. ಇಲ್ಲಿ ಸೇರಿಸಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ಇದು ಕುದ್ದಿದೆ. ಈ ಕುದ್ದಿರೋದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇಲ್ಲಿ ನಾನು ಬೇಕಾದರೆ ಮೇಲೆ ಹಾಕ್ಕೊಳ್ಬೋದು. ಕುದ್ದಿದೆ, ಒಂಚೂರು ಕೈ ಆಡೋಣ. ಈಗ 1 ಟೀ ಸ್ಪೂನು ಹಿಂಗೆ ಹಾಕೋಣ. ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ಬಿಟ್ಟು ಮುಚ್ಚೋಣ. ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಈಗೆಲ್ಲ ಹದ ಸರಿ ಇದೆ. ಕುಕ್ಕರ್ ಮುಚ್ಚೋಣ. ವಿಸಿಲ್ ಬರೋವ್ರಿಗೆ ಕಾದು ಇದು ಸ್ಟೀಮ್ ಬಂದಮೇಲೆ ನಾವು ಒಂದಷ್ಟು ಇದು ಹಾಕ್ಕೊಳ್ಳೋದು, ವೇಟನ್ನು ಹಾಕ್ಕೊಂಡು. ಈಗ ಇದು ಕುಕ್ಕರ್ ಕೂಗಿ ಬಿಟ್ಟಿದೆ. 2-3 ವಿಷಲನ್ನ ಕೂಗಿಸ್ಕೊಂಡಿದ್ದೆ. ಈಗ ತಣ್ಣಗಿದೆ. ಇದನ್ನು ನೋಡಿ ಸ್ನೇಹಿತರೆ, ಅವರೆಕಾಳದ ಸಾಂಬಾರು ರೆಡಿ ಇದೆ. ಈ ಸಾಂಬಾರನ್ನ ನಾವು ಇಡ್ಲಿಗೆ ಸಾಂಬಾರಾಗಿ ಉಪಯೋಗಿಸ್ಕೊಬೋದು, ಅನ್ನಕ್ಕೆ ಉಪಯೋಗಿಸ್ಕೊಳ್ಬೋದು, ರಾಗಿ ಮುದ್ದೆಗೂ ಉಪಯೋಗಿಸ್ಕೊಳ್ಬೋದು. ತುಂಬ ರುಚಿಯಾಗಿ ಇರುತ್ತೆ. ನಿಮ್ಮನೆಯಲ್ಲೂ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.